ನಮಸ್ಕಾರ. ಇವತ್ತು ನಾವೇನ್ ನೋಡ್ತಾ ಇದ್ದೇವೆ ಅಂದ್ರೆ ಮೊಬೈಲ್ ಸೆಲರ್ ಮಿಷಿನ್. ಇದು ಈ ಮಿಷಿನ್ ಅಲ್ಲಿ 10 ಕೆಜಿ ಬ್ಯಾಗ್ ಇಂದ 50 ಕೆಜಿ ಬ್ಯಾಗ್ ತನಕ ನೀವು ಸೀಲ್ ಮಾಡಕ್ಕಾಗುತ್ತೆ. ಈ ಏನ್ ಬ್ಯಾಗ್ ಸೀಲ್ ಮಾಡ್ತೀವಿ ಅಂದ್ರೆ ಯೂಶುವಲ್ ಆಗಿ ಇದರಲ್ಲಿ ಟೀ ಬೀನ್ಸ್ ಎಲ್ಲ ಬರುತ್ತೆ. ಒಂದು ಗನಿ ಬ್ಯಾಗ್ ಒಳಗಡೆ ನಿಮ್ಗೆ ಎಲ್ ಡಿ ಬ್ಯಾಗ್ಸ್ ಒಳಗಡೆ ಬರುತ್ತೆ. ಅದೇನಂದ್ರೆ ಯೂಶುವಲ್ ಆಗಿ ನಾಟ್ ಆಗ್ತದೆ, ನಾಟ್ ಬಿಚ್ಕೊಳ್ಳದೆ ಇರೋಕ್ಕೋಸ್ಕರ ಸೀಲ್ ಮಾಡ್ತೀವಿ. ಇವಾಗ ಹೆಂಗಂದ್ರೆ ಟೀ ಬೀನ್ಸ್ ಆಗ್ತದೆ, ಸ್ಮೆಲ್ ಹೋಗ್ಬಾರ್ದು. ಇಲ್ಲಾಂದ್ರೆ ಇಲ್ಲಾಂದ್ರೆ ಕಾಫಿ ಬೀನ್ಸ್ ಇದು ಮೈನ್ ಮಾಡ್ತಾರೆ. ಇನ್ನೊಂದು ಏನಂದ್ರೆ ಮೆಡಿಕಲ್ ಔಷಧಿಗಳು ಪೌಡರ್ಸ್ ಎಲ್ಲ ಬರುತ್ತೆ, ಅದೆಲ್ಲ ಏನ್ ಒಳಗಡೆ ಹೋಗ್ದಂಗೆ ಸೀಲ್ ಮಾಡ್ಬೇಕು. ಅದಕ್ಕೋಸ್ಕರ ಮೇನ್ ಆಗಿ ಯೂಸ್ ಮಾಡೋದು ಬ್ಯಾಗ್ಸ್ ಇದು. ಯಾಕಂದ್ರೆ ಅದು 50 ಕೆಜಿ ಬ್ಯಾಗ್ ದೊಡ್ಡ ದೊಡ್ಡ ಬ್ಯಾಗ್ಸ್ ಎಲ್ಲ ಸೀಲ್ ಮಾಡ್ತಾರೆ. ಅದಕ್ಕೋಸ್ಕರ ಇದು ಮೈನ್ ಪರ್ಪಸ್ ಯೂಸ್ ಮಾಡೋದು. ಇವಾಗ ನಾನು ಇದು ಫಿಟ್ಟಿಂಗ್ ಹೆಂಗಂತ ತೋರಿಸ್ತೀನಿ. ತೋರ್ಸಾದ್ಮೇಲೆ ನಿಮ್ಗೆ ವರ್ಕಿಂಗ್ ಪೋಸ್ಟರ್ ಹೆಂಗಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಮಿಷಿನ್ ಫಿಟ್ ಆದ್ಮೇಲೆ ಈ ತರ ಆಗುತ್ತೆ. ಇವಾಗ ನೋಡಿ ಸರ್, ಮಿಷಿನ್ ಫಿಟ್ ಆದ್ಮೇಲೆ ಈ ತರ ಪೊಸಿಷನ್ ಇರುತ್ತೆ. ನಿಮ್ಗೆ ಕವರ್ ಥಿಕ್ನೆಸ್, ನಿಮ್ ಕವರ್ ಹೈಟ್ ತಕ್ಕಂಗೆ ನೀವು ಹೈಟು ಜಾಸ್ತಿನೂ ಮಾಡ್ಕೋಬಹುದು, ಕಡಿಮೆನೂ ಮಾಡ್ಕೋಬಹುದು. ಮ್ಯಾಕ್ಸಿಮಮ್ ಹೈಟ್ ಇದು. ಇವಾಗ ನಾನು ಫಸ್ಟ್ ತೋರಿಸ್ತೀನಿ ನೋಡಿ. ಇವಾಗ ಡೈರೆಕ್ಟ್ ಈ ಕನೆಕ್ಷನ್ ಬಂದು ಡೈರೆಕ್ಟ್ ಇದರಲ್ಲಿ ಪೊಟೆನ್ಷಿಯಲ್ ಮೀಟರ್ ಇಲ್ಲಿ ಕೊಟ್ಟಿದ್ದೀವಿ ನಾವು. ಇವಾಗ ನಿಮ್ಗೆ ಕವರ್ ಹೆಂಗಿದೆಯೋ ಥಿಕ್ನೆಸ್ ಅದ್ರ ತಕ್ಕಂಗೆ ನಾವು ಸೆಟ್ ಮಾಡಬೇಕು. ಇವಾಗ ಕವರ್ ನಾವು ಯೂಸ್ ಮಾಡೋ ಕವರ್ ಸ್ವಲ್ಪ ಥಿಕ್ನೆಸ್ ಕಡಿಮೆ ಇದೆ, ಸೊ ಅದಕ್ಕೆ ಡಿ ಇಟ್ಟಿದ್ದೇವೆ. ಇಷ್ಟು ಇಟ್ಟರೆ ಸಾಕು. ಇವಾಗ ಈ ಕಡೆ ಇಲ್ಲಿ ಒಂದು ಇಂಡಿಕೇಶನ್ಗೆ ಗೋಸ್ಕರ ಒಂದು LED ಕೊಟ್ಟಿದ್ದೀವಿ. ಇದು LED ಹೆಂಗಂದ್ರೆ ನಾವು ಇಲ್ಲಿ ಪ್ರೆಸ್ ಮಾಡಿದ ತಕ್ಷಣ ಈ LED ಗ್ಲೋ ಆಗುತ್ತೆ, ಆಮೇಲೆ ಆಫ್ ಆಗುತ್ತೆ. ಆಫ್ ಆದ್ಮೇಲೆ ನಾವು ಒಂದು ಬಸ್ ಸೌಂಡ್ ಬರುತ್ತೆ. ಅದಾದ್ಮೇಲೆ ಒಂದು 2 ಸೆಕೆಂಡ್ಸ್ ಬಿಟ್ಟು ನಾವು ತೆಗಿಬೇಕು. ಹಂಗಿದ್ರೆ ನಮ್ಗೆ ಸೀಲಿಂಗ್ ಪಕ್ಕ ಬಂದಿರುತ್ತೆ. ಇಮಿಡಿಯೇಟ್ ತೆಗೆದ್ರೆ ಸೀಲಿಂಗು ಅಷ್ಟು ಚೆನ್ನಾಗಿರಲ್ಲ. ನಾನು ಇವಾಗ ತೋರಿಸ್ತೀನಿ ನೋಡಿ. ಇವಾಗ ಹಿಂಗಿರುತ್ತಾ, ನಾನು ಪ್ರೆಸ್ ಮಾಡ್ತೀನಿ. ಪ್ರೆಸ್ ಮಾಡಿ ಈ ಹ್ಯಾಂಡಲ್ ನ ಫುಲ್ ಮಾಡಿದ ತಕ್ಷಣ ಕೆಳಗಡೆ ನೋಡಿ ಈ ತರ ಬರುತ್ತೆ ಸೌಂಡ್. ಈ ಬಸ್ ಸೌಂಡ್ ಬಂದಾದ್ಮೇಲೆ ಒಂದು 2 ಸೆಕೆಂಡ್ಸ್ ಆದ್ಮೇಲೆ ಬಿಡ್ಬೇಕು. ಬಿಟ್ಟಾದ್ಮೇಲೆ ನಿಮ್ಗೆ ಸೀಲಿಂಗ್ ಆಗಿರುತ್ತೆ. ಇವಾಗ ಒಂದು ಕವರ್ ಹಾಕಿ ನಿಮ್ಗೆ ತೋರಿಸ್ತೀನಿ ನೋಡಿ. ಇವಾಗ ನಾವು ಒಂದು 10 ಕೆಜಿ ಬ್ಯಾಗ್ ಯೂಸ್ ಮಾಡ್ತಾ ಇದೀವಿ.
ಅದಕ್ಕೋಸ್ಕರ ಅಷ್ಟು ಹೈಟ್ ಬೇಕಂದ್ರೆ ನಾವು ಅಷ್ಟು ಹೈಟ್ ನಾವು ಸೆಟ್ ಮಾಡಿದ್ದೀವಿ. ಇವಾಗ ಸೀಲಿಂಗ್ ಹೆಂಗಂತ ತೋರಿಸ್ತೀನಿ ನೋಡಿ. ಇವಾಗ ಆಲ್ರೆಡಿ ಇದ್ದೀವಿ. ಇವಾಗ ಏನಂದ್ರೆ ಈ ಕಡೆ ಎರಡು ಕಡೆನೂ ಹ್ಯಾಂಡಲ್ನ ಪ್ರೆಸ್ ಮಾಡ್ಕೊಂಡು ಇದನ್ನ ಪ್ರೆಸ್ ಮಾಡ್ಬೇಕು ಟೈಟ್ ಆಗಿ. ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಸೀಲಿಂಗ್ ಶುರು ಆಗ್ಬಿಡುತ್ತೆ. ಶುರುವಾಗಿ ಬಸಸ್ ಸೌಂಡ್ ಹೊಡಿತಾ ಇದೆ ನೋಡಿ. ಇದು ಬಂದಾದ್ಮೇಲೆ ಒಂದು 3 ಸೆಕೆಂಡ್ ಬಿಟ್ಟು ಆಮೇಲೆ ನಾವು ಬಿಡಬೇಕು. ಬಿಟ್ಟಾದ್ಮೇಲೆ ಇಲ್ಲಿ ನಿಮಗೆ ಸೀಲಿಂಗ್ ಆಗಿರುತ್ತೆ. ಇದು 5 mm ಸೀಲಿಂಗ್ ಬಿಡ್ತಿದ್ದು ನೀವು ಯೂಸ್ ಮಾಡ್ಕೋಬಹುದು. ಮ್ಯಾಕ್ಸಿಮಮ್ ಬ್ಯಾಗ್ ಎಲ್ಲ ಇಷ್ಟೇ ಹಾಕಿದ್ರೆ ಸಾಕು. ಓಕೆ, ಸೀಲಿಂಗ್ ಆಗಿರುತ್ತೆ. ಇದೇನು ಬಿಡಲ್ಲ ಇದು. ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್ ಸರ್. ಇವಾಗ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಇವಾಗ ಈ ಥರ ಮಿಷನ್ಸ್ ಯಾವ್ದಾದ್ರು ಬೇಕಂದ್ರೆ ಶೇರ್ ಮಾಡಿ. ಹಂಗೆ ನಾವು ಈ ಥರ ವಿಡಿಯೋಸ್ ನಾವು ಡೈಲಿ ಆಗ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.